ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ತಾಲೂಕಿನಲ್ಲಿ ಯುವಕರಿಗೆ ಇಲ್ಲಿವರೆಗೂ ಯಾವುದೇ ಕೊಡುಗೆ ಇಲ್ಲ. ಯಾಕೆ ಮೇಡಮ್? ಅದನ್ನೇ ನಾನು ಹೇಳ್ತಾ ಇದ್ದೀನಿ ಸರ್. ಬಂದ್ ಹಿಡಿದು ನೋಡ್ತಾ ಇದ್ದೀನಿ, ಯುವಕರಿಗೆ ಜೀರೋ ಕೊಡುಗೆ. ಬರೀ ವೋಟ್ ಮಾತ್ರ ಯುವಕರಿಗೆ ಬೇಕು ಕೊಡುಗೆ. ಯಾಕಂದ್ರೆ 20 ವರ್ಷ ಆಯ್ತು, ಏನಾದ್ರೂ ಡೆವಲಪ್ಮೆಂಟ್ ಇದನ್ನ ಯುವಕರ ಸಲುವಾಗಿ ಏನಾದ್ರೂ ಕೊಡುಗೆ ಇದನ್ನ ಏನು ಇಲ್ಲ. ಅದಕ್ಕೆ ಯಾಕೆ ಮಾಡ್ತಾ ಇಲ್ಲ ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇಬ್ರು ಶಾಸಕರು ಮತ್ತೆ ಇನ್ನೊಂದು ಇಬ್ರು ಶಾಸಕರಿಂದ ಯುವಕರು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಅವ್ರ ಸಲುವಾಗಿ ಹಗಲರಾತ್ರಿಗೆ ಎಲ್ಲ ಕೆಲಸ ಮಾಡೋಕೆ ರೆಡಿ ಇದ್ದಾರೆ, ಎಲ್ಲದಕ್ಕೂ ರೆಡಿ ಇದ್ದಾರೆ. ಅವರಿಗೋಸ್ಕರ ಏನು ಕೊಡುಗೆ ಇದೆ? ಹಳ್ಳಿ ಯುವಕರು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ, ಪುನಾ, ಬೊಂಬೈ, ಮಹಾರಾಷ್ಟ್ರ ವಲಸೆ ಹೋಗ್ತಾ ಇದ್ದಾರೆ. ಯಾಕೆ? ಇಲ್ಲಿ ಕೊಡುಗೆ ಏನು ಇಲ್ಲ. ಇಲ್ಲಿವರೆಗೂ ಉದ್ಯೋಗ ಮೇಳ ಆಯೋಜನೆ ಮಾಡಿಲ್ಲ. ನಾನು ಬಂದಿದ್ರು ನಾನು ನೋಡಿ ಪ್ರಕಾರ ಏನೂ ಇಲ್ಲ, ಉದ್ಯೋಗ ಮೇಳನೂ ಇಲ್ಲ. ಆಮೇಲೆ ಏನೋ ಹಿಂದೆ ಯಾರೋ ಒಬ್ರು ಬಂದಾಗ ಮಾಡಿದ್ರಂತೆ, ಅದನ್ನು ಏನು ನನ್ನ ಪ್ರಕಾರ ಫಾಯ್ದಾ ಇಲ್ಲ. ನಾನೇನಂತೀನಿ, ಇಲ್ಲಿ ಯಾಕೆ ಯುವಕರಿಗೋಸ್ಕರ ನೀವು ಕೊಡುಗೆ ಕೊಡ್ತಾ ಇಲ್ಲ? ಯುವಕರು ನಿಮ್ಗೆ ಬೇಕೋ ಬೇಡವೋ ಅನ್ನೋ ಕ್ವಶನ್ ಮಾರ್ಕ್ ಉಳಿದ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಯುವಕರ ಬಗ್ಗೆ ಗಮನ ಹರಿಸೋದು ಇಲ್ಲ ನನ್ನ ಪ್ರಕಾರ. ಇವಾಗ ಆಳಂದ ತಾಲೂಕು ಇದೆ. ತಾಲೂಕಿನಲ್ಲಿ ಒಂದು ಕ್ರೀಡಾಪಟುಗಳಿಗೆ ಒಂದು ಯಾವುದೇ ಸೌಲಭ್ಯವಿಲ್ಲ. ಒಂದು ಕ್ರೀಡಾಪಟುಗಳು ಸಹ ಕ್ರೀಡಾಂಗಣ, ಒಂದು ದೊಡ್ಡ ರೀತಿ ಕ್ರೀಡಾಂಗಣ ಅಂತೂ ಇಲ್ವೇ ಇಲ್ಲ ಇಲ್ಲಿ. ಯಾಕೆ ಮೇಡಮ್? ಸರ್, ನಾನು ನಿಮ್ಗೆ ಅದೇ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಿಗೆ ಶೌಚಾಲಯನೇ ಕೊಡಕ್ ರೆಡಿ ಇಲ್ಲ, ಇವರು ಮರ್ಯಾದೆನೇ ಕೊಡಕ್ ರೆಡಿ ಇಲ್ಲ, ಯುವಕರಿಗೆ ಭವಿಷ್ಯ ಕೊಡಕ್ ರೆಡಿ ಇಲ್ಲ. ಕ್ರೀಡಾಪಟು ಅಂತೂ ದೂರಿಂದ ಉಳಿತು ಸರ್ ಇವ್ರದ್ದು. ಮಹಿಳೆಯರಿಗೆ ಮರ್ಯಾದೆ ಕೊಡ್ಲಿಕ್ ಆಗ್ಲಾರ್ದವ್ರು, ಯುವಕರಿಗೆ ಕೆಲಸ ಕೊಡ್ಲಿಕ್ ಆಗ್ಲಾರ್ದವ್ರು ಕ್ರೀಡಾ ಕೊಡ್ತಾರ? ಇವ್ರಿಗೆ ಕ್ರೀಡೆ ಬೇಕಾ? ದಾರು ಮಾರೋರು ಬೇಕು, ಅವ್ರು ಚಮಚಗಿರಿ ಮಾಡೋರು ಬೇಕು, ಅವ್ರಿಗೋಸ್ಕರ ಕೆಲಸ ಮಾಡೋರು ಬೇಕು. ಅವ್ರು ಯುವಕರ ಭವಿಷ್ಯ ಆಗೋದು ಬೇಡ ಇವರಿಗೆ. ಸೊ ಅದಕ್ಕೆ ದಯವಿಟ್ಟು ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮತ್ತೆ ಯಾರ್ಯಾರು ಫೇಸ್ಬುಕ್ ಅಲ್ಲಿ ಹಾಕ್ತಾರೆ, ನಮ್ಮ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು. ಅರೇ, ನಿಮ್ಮ ರಾಜ್ಯ ನಾಯಕರು ತಾಲೂಕಾ ಸುಧಾರಿಸ್ರಿ, ಆಮೇಲೆ ನೀವು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು. ಇವ್ರು ಫೇಸ್ಬುಕ್ ಅಲ್ಲಿ ಅವ್ರ ಫಾಲೋವರ್ಗಳಿಗೂ ನಾಚಿಕೆ ಇಲ್ಲ ಹಾಕೋರಿಗೂ. ಯಾಕಂದ್ರೆ ನಾವ್ ಏನ್ ಹಾಕ್ತಾ ಇದ್ದೀವಿ, ನಾವ್ ಏನ್ ಕೊಡುಗೆ ಕೊಡ್ತಾ ಇದ್ದಾರೆ ನಮ್ಮ ನಾಯಕರು, ಅದ್ರ ಬಗ್ಗೆ ಬರೀರಿ. ಹೊಗಳೋದಷ್ಟೇ ಅಲ್ಲ ಸರ್, ತಾಲೂಕಾ ತೋರಿಸಿ. ನಾನು ತಾಲೂಕಾ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ನನ್ನ ಮೇಲೆ ಎಲ್ರಿಗೂ ಸ್ವಲ್ಪ ಇದು ಇದೆ. ಪರವಾಗಿಲ್ಲ, ನಾನು ಆರಾಮಾಗಿ ಕೆಲಸ ಮಾಡ್ತೀನಿ, ನಮ್ಮ ಜೊತೆ ಬೆಂಬಲ ಇದೆ. ನಂಗೆ ಸಚಿವ ಸ್ಥಾನ ಕೊಡಿ ಅಂತ ಲೆಟರ್ ಪ್ಯಾಡ್ ಕೊಡ್ತಾರೆ, ನಂಗೆ ಆ ಹುದ್ದೆ ಬೇಕು, ಈ ಹುದ್ದೆ ಬೇಕು ಅಂತ ಲೆಟರ್ ಪ್ಯಾಡ್ ಕೊಡ್ತಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ಲೆಟರ್ ಪ್ಯಾಡ್ ಕೊಡಲ್ಲ. ಬೇಕಾಗಿಲ್ಲ, ನಂಗೆ ಕ್ಷೇತ್ರ ಬೇಕಾಗಿಲ್ಲ. ನಾನು ರಾಷ್ಟ್ರ ನಾಯಕ ಇದ್ದೀನಿ. ಬರೀ ಅವರು ಉದ್ಯಮ ಸಲುವಾಗಿ ಶಾಸಕರಾಗಿದ್ದಾರೆ. ನಾನು ಏನ್ ಹೇಳ್ತಾ ಇದ್ದೀನಿ ಸರ್, ನನಗೆ ರಾಷ್ಟ್ರ ನಾಯಕ ಆಗ್ಬೇಕಷ್ಟೇ. ತಾಲೂಕಾ ನನಗೆ ಬೇಕಾಗಿಲ್ಲ. ತಾಲೂಕಾ ನಾನು ಮುಂದೆ ಒಂದು ಸಣ್ಣ ಇದು ಏನೋ ಬಂದು ತಾಲೂಕಾಗ ಅವ್ರಿಗೆ ಗೊತ್ತು, ತಾಲೂಕಾ ಮಂದಿ ಹಿಂಗಿದ್ರು ಬರ್ತಾರೆ, ಯಾಕಡೆ ಹೋಗ್ತಾರೆ, ನಮ್ಮ ಬೆನ್ನೇ ಹತ್ತಾರೆ ಅನ್ನೋ ತಲೆಯಲ್ಲಿ ಅವ್ರಿಗೆ ಫಿಕ್ಸ್ ಇದೆ. ನಮ್ಮ ತಾಲೂಕಾ ಜನನು ಹಂಗೆ ಮಾಡ್ತಾ ಇದ್ದಾರೆ. ಸೊ ಇವರಿಗೂ ಒಂದು ಬರ್ಬೇಕಂದ್ರೆ ತಾಲೂಕಾದ ಎದುರವರಿಗೆ ಪಾಠ ಕಲಿಸ್ಬೇಕು ಅಂತ ನನ್ನ ಅನಿಸಿಕೆ. ಅವ್ರಿಗೆ ರಾಜ್ಯ ನಾಯಕ ಅಂತ ನಾನಿದ್ದಾಗ ತಾಲೂಕಾ ಯಾಕೆ ನೋಡ್ಲಿ ನಾನು? ಇನ್ನೊಂದು, ಇವಾಗ ತಾಲೂಕಿನಲ್ಲಿ MLA ಯಾರು? BR ಪಾಟೀಲ್ ಅವ್ರಿ. ಕಾಣಿಸ್ತಾರ? ಕಾಣಿಸಲ್ಲ ಬಿಡಿ. ನಾನು ನಿಮಗೆ ಕೇಳ್ತೀನಿ, ಕಾಣಿಸ್ತಾರ ಸರ್? ಆಯ್ತು, ನೀವು ಮೀಡಿಯಾದವ್ರ ಕ್ವಶನ್ ಕೇಳ್ಬೇಕಲ್ಲ ಇದು. ಯಾಕಂದ್ರೆ ನೀವು MLA ಆಗಿ ನಿಮ್ಮ ತಮ್ಮನ ಮಗ ಕೆಲಸ ಮಾಡ್ತಾನಂದ್ರ ಅವ್ರಿಗೆ ಬರ್ಕೊಡಿ, ನಾನು MLA ಇಲ್ಲ, ನಾನು MLA ಸ್ಥಾನ ನಾನು ಇವ್ರು RK ಪಾಟೀಲ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ. ಯಾಕೆ? ನೀವು ಹೋಗಿ ಕೆಲಸಕ್ಕೆ. ನೀವು MLA ಶಾಸಕರಿದ್ದೀರಿ, ನೀವು ಹೋಗಿ. ನಿಮ್ಮ ಸ್ಥಾನದಲ್ಲಿ ನಿಮ್ಮ ತಮ್ಮನ ಮಗ ಯಾಕಬೇಕು? ಒಂದ್ ಮಾತು ಇರ್ಲಿ. ನಿಮ್ಗೇನೋ 10 ಕೆಲಸದಲ್ಲಿ ಒಂದ್ ಕೆಲಸ ಬರ್ತಾ ಇದೆ, ಯಾವಾಗೋ ಎಮರ್ಜೆನ್ಸಿ ಹೋಗಿ. ತಾಲೂಕಿನಲ್ಲಿ ಎಲ್ಲಿ ಕಾಣಿಸ್ಕೋತೀರಾ? ಯಾರಿಗೆ ಭೇಟಿಯಾಗಿದ್ರು RK ಪಾಟೀಲ್, ಯಾರಿಗೆ ಭೇಟಿಯಾಗದಿದ್ರು ನಮ್ಮ ತಮ್ಮನ ಮಗನಿಗೆ ಹೋಗಿ. ಏನೇ ಕೆಲಸ ಇದ್ರು ತಮ್ಮನ ಮಗ, ಎಲ್ಲದಕ್ಕೆ ಅವ್ರೇ ಆಗ್ಬೇಕು. ಆಯ್ತು, ಶಾಸಕ ಸ್ಥಾನ ಅವ್ರಿಗೆ ಕೊಡಿ, ಬರ್ಕೊಡಿ. ಒಂದು ನೋಟಿಸ್ ಕೊಟ್ಬಿಡಿ, ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಅವರೇ ಶಾಸಕರ ನನಗೆ ಆಗ್ತಾ ಇಲ್ಲ ಕೆಲಸ ಮಾಡಕ್ಕೆ, ನಾನು ರಾಜ್ಯ ನಾಯಕ, ರಾಷ್ಟ್ರ ನಾಯಕ, ನನ್ನ ಸ್ಥಾನದಲ್ಲಿ ಇವರೇ ಇದ್ದಾರೆ, ಸೊ ಇವರನ್ನೇ ಭೇಟಿಯಾಗಿ ಇವರೇ ಕೆಲಸ ಮಾಡ್ಕೊಡ್ತಾರೆ, ಕೊಡಿ ಅಥಾರಿಟಿ ಪೂರ. ತಪ್ಪಲ್ವಾ ಸರ್? ನೀವು ಬನ್ನಿ. ಈ ವಿಷಯಕ್ಕೆ ಧ್ವನಿ ಎತ್ತಿಲ್ಲ ಯಾಕೆ ನೀವು ಇಲ್ಲಿವರೆಗೂ? ಧ್ವನಿ ಎತ್ತಿಲ್ಲ, ಎತ್ತಾ ಇದ್ದೀನಿ. ಒಂದು ಸ್ಟಾರ್ಟ್ ಮಾಡಿದ್ದೀನಿ, ಅದನ್ನು ಎತ್ತೀನಿ. ಸ್ವಲ್ಪ ಕೊಡೋದು ಜಾಸ್ತಿ ಆಗ್ಬೇಕಲ್ಲ, ನಾವು ವೇಟ್ ಮಾಡ್ತಾ ಇದ್ದೀನಿ. ಆಗ್ಲಿ, ಸ್ವಲ್ಪ ಜನಗಳದು ಎತ್ತಲೇಬೇಕು. ಅದಕ್ಕೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಲ್ಲ. ಅದೇ ರೀತಿ ಮೇಡಮ್, BR ಪಾಟೀಲ್ ಅವರು CM ಸಿದ್ದರಾಮಯ್ಯನವರ ಆಪ್ತ ಗೆಳೆಯ. ಅವ್ರಿಗೆ ಏನೇ ಕ್ಷೇತ್ರದ ಅಭಿವೃದ್ಧಿ ವಿಷಯವಾಗಿರ್ಬೋದು, ಫಂಡ್ ವಿಷಯ, ಅನುದಾನವಾಗಿರ್ಬೋದು ಕೊಡ್ತೀನಂತ ಅವ್ರನ್ನು ಹೇಳಿದ್ದಾರೆ. ಮೊನ್ನೆ ನಡೆದಂತ ಅವರೊಂದು CM ಸಲಹೆಗಾರ ಒಂದು ಹುದ್ದೆ ಕೊಟ್ಟರು, ಅದನ್ನ ಸ್ವೀಕರಿಸಲಂತೆ ತಿರಸ್ಕರಿಸಿದ್ರು. ಆಮೇಲೆ ಬೇರೆ ಯಾವುದೋ ಹುದ್ದೆ ಕೊಟ್ಟರು, ಅದೆಲ್ಲ ಆಯ್ತು. ಇನ್ನಿವರೆಗೂ ಆಳಂದಲ್ಲಿ ಅಭಿವೃದ್ಧಿ ವಿಷಯ, ದೊಡ್ಡ ಮಟ್ಟದ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು, ರೈತರ ವಿಷಯ ಆಗಿರೋದು ಚರ್ಚೆ ಆಗಿಲ್ಲ ಆಳಂದಲ್ಲಿ. ಮೊನ್ನೆ ಆಯ್ತಲ್ಲ ಸರ್, ಓಟ್ ಚೋರಿ. ಬೇಕಾಗಿಲ್ಲ ಓಟ್ ಚೋರಿ. ನಾನು ಹೇಳ್ತೀನಿ ಕೇಳಿ, ಓಟ್ ಚೋರಿ ಆಗ್ಬೇಕಿತ್ತು ಇವರಿಗೆ. ಅಂದ್ರೆ ಮಾಡ್ಕೊಳ್ಳಿ, ಇಡೀ ದೇಶ, ಇಡೀ ಕರ್ನಾಟಕದಲ್ಲಿ ಎಲ್ಲಿ ಓಟ್ ಚೋರಿ ಇದೆಲ್ಲ ಇಳ್ಳೇಬೇಕು ಆಳಂದಲ್ಲೇ ಇವರಿಗೆ ಓಟ್ ಚೋರಿ. ಎಲ್ಲ ಕಡೆ ಓಟ್ ಚೋರಿ ತೆಗಿರಿ, ಎಲ್ಲಿ ಓಟ್ ಚೋರಿ ಆಗಲ್ಲ. ಓನ್ಲಿ ಸ್ಪೆಷಲ್ ಆಳಂದ ಯಾಕೆ? ನಮಗೆ ಓನ್ಲಿ ಹೈಲೈಟು, ಮೀಡಿಯಾ, ನ್ಯಾಷನಲ್ ತನ ಹೆಸರು ಬೇಕು. ಅರೇ, ನಿಮ್ಮ ಓಟ್ ಚೋರಿ ಆಗಿದೆಯಲ್ಲ, ತ್ರಾಸ ಇದನ್ನ ಕೊಡಿ, ಕಂಪ್ಲೇಂಟ್ ಕೊಡಿ, ತಗೊಳ್ಳಿ. ನಿಮಗೂ ಅವರಿಗೂ ಬಿಟ್ಟಿದ್ದು ಒಪ್ಕೋತೀನಿ. ಅದೇ ನೀವು ಓಟ್ ಚೋರಿ ನ್ಯಾಷನಲ್ ಅಲ್ಲಿ ಹೋಗಿ ಇವರು ನಿಮ್ಮ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡ್ತೀರಾ ಅಂದ್ರೆ, ಯುವಕರ ಬಗ್ಗೆ, ಮಹಿಳೆಯರ ಬಗ್ಗೆ, ತಾಲೂಕಿನ ಬಗ್ಗೆ ಮಾತಾಡ್ರಿ.
ಮಾತಾಡಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ. ಯಾಕೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ? ಅದು ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ಓಟ್ ಚೋರಿ ಬಗ್ಗೆ ಹೋಗಿ ಅಳಂದವ್ರಿಗೆ 4 ಮಂದಿ ಕರ್ಕೊಂಡು ಹೋಗಿ ಮಾತಾಡ್ತೀರಾ ಅಂದ್ರೆ ನಾನು ಹೇಳೋದೇನು ಗೊತ್ತಾ ಸರ್, ಆಗಿರಬಹುದು ಓಟ್ ಚೋರಿ ಆಗಿರಬಹುದು, ಅದನ್ನ ನೀವು ಆಕ್ಷನ್ ತಗೊಳ್ಳೋದು ನಿಮ್ಗೆ ಅಧಿಕಾರ ಅದ, ಆಕ್ಷನ್ ತಗೊಳ್ಳಿ, ಮಾಡಿ, ಕಾನೂನು ಪ್ರಕಾರ ನೀವು ಏನ್ ತಗೋತೀರ ತಗೊಳ್ಳಿ, ಸೊ ಅದನ್ನ ನಂದೇನಿಲ್ಲ. ಆದ್ರೆ ಓಟ್ ಚೋರಿ ಹೆಂಗೆ ಪೂರಾ ಹೈಲೈಟ್ ಮಾಡಿ 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 ತೋರಿಸಿದ್ರಲ್ಲ, ಹಂಗೆ ನಮ್ಮ ತಾಲೂಕ ಹಿಂದುಳಿದ ಫಂಡ್ ಬೇಕು, ನಮ್ಮ ತಾಲೂಕು ಅಭಿವೃದ್ಧಿ ಬೇಕು, ನಮ್ಮ ಮಹಿಳೆಯರಿಗೆ ಕೆಲಸ ಬೇಕು, ಅದ್ರ ಬಗ್ಗೆ ನಂಗೆ ಮಾಡಿ. ನಾನು ಅದು ಬೇಡ ಅಂತೆಲ್ಲ ಓಟ್ ಚೋರಿ ಮಾಡಿ ಆಗಿದೆ, ನಿಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ನೀವು ಹೋರಾಟ ಮಾಡಿ. ಇದ್ರ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ? ತಾಲೂಕದಲ್ಲಿ ಮಳಮಳ ನೀವು ಎಲ್ಲೇ ಊರಿಗೆ ಹೋಗಿ, ಒಂದು ಗುಲ್ಬರ್ಗ ಟು ಆಳಂದ್ ರಸ್ತೆ ಬಿಟ್ರೆ ಇಡೀ ಆಳಂದ್ ತಾಲೂಕದಲ್ಲಿ ಎಲ್ಲೇ ಹೋಗಿ ಒಂದು ಗಾಡಿ ಕುಂತವ್ರ ಗಾಡಿ 2 ಪಾರ್ಟ್ ಆಗ್ಬೇಕು, ನಮ್ಮ ಬಾಡಿ 2 ಪಾರ್ಟ್ ಆಗ್ಬೇಕು, ಆ ರೀತಿ ಗಡ್ಡೆಗಳದಾವ. ಎಲ್ಲಿ ಒಂದು ರೋಡ್ ಚೆನ್ನಾಗಿ ತೋರಿಸ್ರಿ, ಒಳ್ಳೆ ರೋಡ್ ಎಲ್ಲಿದ ತೋರಿಸ್ರಿ. ಅದು ಇದ್ರ ಬಗ್ಗೆ ಯಾಕೆ ನಿಮ್ಗೆ ಗಮನ ಬರ್ತಾ ಇಲ್ಲ ಅಂದ್ರೆ ನಾನು ಹೇಳದೇನು, ಯಾರೋ ಫೇಸ್ಬುಕ್ ನ ಹಾಕ್ತಾರ, ನಮ್ಮ ನಾಯಕರು ಅಲ್ಲಿ ರೋಡ್ ಮಾತ್ರ, ನಮ್ಮ ನಾಯಕರು ನಿಮ್ಮ ನಾಯಕರು ಮಾಡಿ 3 ತಿಂಗಳ ಕಿತ್ಕೊಂಡು ನೋಡೋದು ಮತ್ತೆ ಮನೆಗೆ. ಸೊ ಅದು ಯಾಕೆ ನೋಡ್ತಾ ಇಲ್ಲ? ಗುಲ್ಬರ್ಗ ಉಮ್ಮರ್ಗ 4 ವೇ ಲೈನ್ ಮಾಡ್ತೇವೆ ಅಂತಾರೆ, ಅಪಘಾತ ನಿತ್ಯ 1-2 ಆಗುತ್ತೆ, ನಿತ್ಯ 1-2-3 ಜನ ಸಾಯ್ತಾನೆ ಇದಾರೆ, ಆ ವಿಷಯವಾಗಿ 4 ವೇ ಲೈನ್ ಆಗುತ್ತೆ ಅಂತ ಇಲ್ಲಿವರೆಗೂ ಆಗಿಲ್ಲ. ಅದೇ ಯಾಕಾಗಲ್ಲ? ಪಾಪ ಯಾರ್ದೋ ಫ್ಯಾಮಿಲಿ ಹೋಗ್ತಾ ಇದೆ, ಯಾಕೆ ಹೋಗ್ತಾ ಹೆಂಗೆ ಹೋಗುತ್ತೆ, ಹೆಚ್ಚಾಗಿದೆ ಹೋಗುತ್ತೆ, ಇದೆ ಮಾಡ್ಬೇಕಲ್ಲ. ದಿನ ಆಕ್ಸಿಡೆಂಟ್ ಇದಾವ, ನಾವು ಕಣ್ಮುಂದ್ ನೋಡ್ತೀವಿ, ಅವ್ರಿಗೆ ಎಷ್ಟು ಸಲ ಸಿಕ್ಕದ, ನಮಗೆ ಎಷ್ಟು ಸಲ ಸಿಕ್ಕದ, ಇದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಇಂಥವೆಲ್ಲ ಗಮನ ಹರಿಸ್ರಿ ನಾಯಕರೇ. ಅವಕಾಶ ಕೊಟ್ಟರ ಜನ, ತಾಲೂಕಿನ ಜನ. ಇದು ನಿಮ್ಮ ಕೊನೆ ಎಲೆಕ್ಷನ್ ಅಂತೀರಾ, ನೀವೇ ಅಂತೀರಾ ಗೊತ್ತಿಲ್ಲ, ಕೊನೆ ಮಾಡ್ತಿರೋ ಮತ್ತೆ ಮುಂದೆ ನಿಂದಿರ್ತೀರೋ ಗೊತ್ತಿಲ್ಲ. ಕೊನೆ ಇದ್ರೂ ಕೂಡ ಒಂದು ಇತಿಹಾಸ ಮಾಡಿ, ಒಳ್ಳೆ ಸಮಯ ಇದೆ, ಮಾಡಿ. ರಾಹುಲ್ ಗಾಂಧಿ ಅವ್ರ ಹತ್ರ ಹೋಗಿ, DK ಹತ್ರ ಹೋಗಿ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, CM ಹತ್ರ ಹೋಗಿ ಫಂಡ್ ತಗೊಂಡ್ ಬನ್ನಿ. ನೀವು ಇಷ್ಟು ಕ್ಲೋಸು, ಗೆಳೆಯರು, ಕ್ಲಾಸ್ಮೇಟು ಬೇಕಾಗಿದ್ದೀರಾ, ನಿಮ್ಗೆ ಜಾಸ್ತಿ ಫಂಡ್ ಕೊಡಕ್ಕಾಗಲ್ಲ ಅವ್ರಿಗೆ ಸರ್. ನೀವೇ ಅರ್ಥ ಮಾಡ್ಕೊಳ್ಳಿ, ತರಬೇಕಲ್ಲ. ಯಾರ್ಯಾರೋ ಒಯ್ತಾರ, ಪ್ರದೀಪ್ ಈಶ್ವರ್ ಅಂತವ್ರು ಒಯ್ತಾರ, ಯಾರ್ಯಾರೋ ಒಯ್ತಾರ, ನೀವೇ ತರ್ತಾ ಇಲ್ಲ? ರಾಷ್ಟ್ರೀಯ AICC ಅಧ್ಯಕ್ಷರ ಆಪ್ತ ಗೆಳೆಯರು ಅದೇ ಹೇಳ್ತಾ ಇದ್ದೀನಿ ಸರ್, ಬೇರೆ MLAಗಳು ಒಯ್ತಾರ, ನೀವ್ಯಾಕೆ ತರಕಾಗ್ತಾ ಇಲ್ಲ? ಇವ್ರಿಗೆ ಬೇಕಾಗಿಲ್ಲ. ನಾನು ಹೇಳಕ್ ತಿಳ್ಕೊಳ್ಳಿ, ಅಳಂದು ಗೆದೇಕಷ್ಟೇ ಅಳಂದು ಗೆದಿಬೇಕು, ನಾನು MLA ಆಗ್ಬೇಕು, ರೈಟ್ ಆಗ್ಬೇಕು, ಯಾರೋ ನೋಡ್ಕೊಂತ ಹೋಗ್ತಾರೆ. ಜನಗಳಿಗೆ, ನಮ್ಮ ಜನಗಳಿಗೂ ಬುದ್ಧಿ ಇಲ್ಲ ಸರ್, ಓಪನ್ ಆಗಿ ಹೇಳ್ತೀನಿ. ಯಾಕಂದ್ರೆ ಓಟ್ ಹಾಕ್ತಾರೆ, ಹೋಗಾರ ಮನೆ ಒಂದು ಕಾಯ್ಕೊಂಡು ನಿಂದಿರ್ತಾರೆ, ಬಂದವ್ರಿಗೆ ಕೂಡ ಯಾಕೆ ಬಂದಿಯೋ ಅಂತಾರಂತೆ. ಜನ ಬಂದು ಹೇಳ್ತಾರೆ, ನಮ್ಗೆ ಜನ ಬಂದು ಹೇಳ್ತಾರೆ, ಕೆಲಸ ಬಿಟ್ಟು ಯಾಕೆ ಬಂದಿ? ಅದೇ ಕಷ್ಟ ಇದ್ರೆ ಯಾರ ಹತ್ರ ಹೋಗ್ಬೇಕು ಸರ್? ನಿಮ್ಮ ಹತ್ರನೇ ಬರ್ಬೇಕಲ್ಲ. ಯಾರ ಹತ್ರ ಹೋಗ್ಬೇಕು? MLA ಶಾಸಕರು ಯಾರಿದ್ದೀರಾ? ನೀವೇ ಇದ್ದೀರಾ. ಅದಕ್ಕೆ ಈ ತರ ಬಿಹೇವಿಯರ್ ಬಿಡಬೇಕು, ಕೆಲಸಗಳಿಗೆ ಗಮನ ಹರಿಸಬೇಕು. ಓಟ್ ಚೋರಿ ಅದು ನಿಮ್ಮ ಪರ್ಸನಲ್, ಬಟ್ ಅದೇ ತರ ಸ್ವಲ್ಪ ನಮ್ಮ ತಾಲೂಕಿನ ಯುವಕರ ಬಗ್ಗೆ, ಮಹಿಳೆಯರ ಬಗ್ಗೆ, ರೈತರ ಬಗ್ಗೆ. ಈಗ ರೈತರದ್ದು ನೋಡ್ತಾ ಇದ್ರಲ್ಲ, ತಾಲೂಕಿನಲ್ಲಿ ಹೈಯೆಸ್ಟ್ ರೈತರದ್ದು ಲಾಸ್ ಆಗಿದ್ದೆ ನಮ್ಮ ತಾಲೂಕ, ಆಳಂದ್ ತಾಲೂಕ. ಮತ್ತೆ ಇಷ್ಟೊಂದು ಜಾಸ್ತಿ ನಮ್ಮ ಹತ್ರನೇ ಲಾಸ್ ಆದಾಗ ನಮ್ಮ ತಾಲೂಕಿನ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಒಂದಿನೂ ಧ್ವನಿ ಎತ್ತಲ್ಲ. ಯಾಕೆ? ಅದನ್ನೇ ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ಇದ್ರ ಮೇಲೆ ತಿಳ್ಕೊಬೇಕು, ಅವ್ರಿಗೆ ಯಾರ ಬಗ್ಗೆನೂ ಆಸಕ್ತಿ ಇಲ್ಲ. ರಾಷ್ಟ್ರ ರಾಜ್ಯ ಅಷ್ಟೇ ಬೇಕು, ತಾಲೂಕ ಅವರಿಗೆ 0 ಅಷ್ಟೇ. ಅದಕ್ಕೆ ನಮ್ಗೆ ನಾವಂತೂ ಅಸಮಾಧಾನ ಇದ್ದೀವಿ. ನಮ್ಗಂತೂ ತಾಲೂಕಿನ ಜನರಿಗೆ ನೋಡ್ರಿ ಬೇಜಾರಾಗ್ತದ. ಏನೋ ಒಂದು ಹೋರಾಟ ಮಾಡ್ತಾ ಇದ್ದೀನಿ. ಇನ್ನೊಂದು, ನಾನು ಯಾವುದು ನಿಸ್ವಾರ್ಥ ಹೋರಾಟ ಮಾಡ್ತಾ ಇದ್ದೀನಿ. ಜನ ಏನೇ ಮಾತಾಡ್ಲಿ ಅದ್ರಂಗೆ ಬೇಕಾಗಿಲ್ಲ. ನನ್ನ ತಾಲೂಕಿನ ಜನ, ನನ್ನ ಮತ ಬಾಂಧವರು ನನಗೆ ಒಂದು ಗೌರವದಿಂದ ಮಗಳ ತರ ನೋಡ್ತಾ ಇದ್ದಾರೆ. ಸೊ ಇಲ್ಲಿವರೆಗೂ ನಾನು ಎಲ್ಲೇ ಹೋಗಿದ್ದೀನಿ ಗೌರವ ಕೊಟ್ಟಿದ್ದಾರೆ, ಉಡಿ ತುಂಬಿ ಕಳಿಸಿದ್ದಾರೆ, ಒಂದು ಅರಿಶಿಣ ಕುಂಕುಮ ಕೊಡ್ತಾರೆ, ಬಾಮ ಅಂತಾರೆ, ಒಂದು ಗ್ಲಾಸ್ ನೀರು, ನಾನು ಚಾ ಕುಡ್ದಿದ್ದನ್ನು ಮರೆಯಲ್ಲ. ಅವ್ರು ಯಾವುದೇ ಪಕ್ಷದವರಾಗಿರ್ಲಿ, ಅವ್ರು ನನ್ನ ಮನೆಗೆ ಬಂದ್ರೆ ಅವ್ರು ಕೆಲಸ ಮಾಡ್ಕೊಡ್ತೀವಿ ಅನ್ನೋ ನನಗೆ ಬಸ್ ಅಷ್ಟೇ ನಾನು ವಿಚಾರ ಮಾಡಿ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.